ಹಾಯ್ ಎಲ್ಲರಿಗೂ. ಈಗ ನಾನು ಕಾಸರಗೋಡಿನಿಂದ 26 ಕಿಲೋಮೀಟರ್ ದೂರವಿರುವ ಕಾಂಜಂಗಾಡಿನ ಹೊಸದುರ್ಗ ಅಥವಾ ಪುದಿಯ ಕೋಟೆ ಎಂದು ಕರೆಯಲ್ಪಡುವ ಭಗವಾನ್ ನಿತ್ಯಾನಂದ ಆಶ್ರಮಕ್ಕೆ ಬಂದಿದ್ದೇನೆ. ಇದು ಆಶ್ರಮದ ಒಳನೋಟ. ಭಗವಾನ್ ನಿತ್ಯಾನಂದ ಸ್ವಾಮೀಜಿಯ ಶಿಷ್ಯರಾದ ಸದ್ಗುರು ಜನಾನಂದ ಸ್ವಾಮೀಜಿಯ ಪ್ರತಿಷ್ಠಾಪನೆ. ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ಪ್ರತಿಷ್ಠಾಪನೆ. ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ಜೀವನ ಚರಿತ್ರೆಯ ಬಗ್ಗೆ ಫೋಟೋಸ್ಗಳನ್ನು ಕಾಣಸಿಗ್ಬೋದು. ಹಾಗೆ ಸ್ವಾಮೀಜಿಯವರು ಇಲ್ಲಿಂದ ಬಾಂಬೆಯಲ್ಲಿನ ಗಣೇಶ್ಪುರಿಗೆ ಈ ಗುಹೆ ಮೂಲಕ ಹೋಗಿದ್ದಾರೆ ಎಂದು ಪ್ರತೀತಿ ಇದೆ. ಗಣೇಶ್ಪುರಿಯಲ್ಲಿ ಕೂಡ ಒಂದು ದೊಡ್ಡ ಆಶ್ರಮ ಇದೆ. ಹಾಗೆ ಇಲ್ಲಿ 46 ಕೋಣೆಗಳಿರುವ ಒಂದು ಗುಹೆ ಇದೆ. ಇಲ್ಲಿ ಯಾರಿಗೂ ಕೂಡ ಧ್ಯಾನ ಮಾಡಬಹುದು. ಬೆಳಿಗ್ಗೆ 5ರಿಂದ ಸಂಜೆ 5:30 ತನಕ ಇಲ್ಲಿ ಪ್ರವೇಶವಿದೆ. ಇಲ್ಲಿ ಎಲ್ಲ ದಿನಗಳಲ್ಲೂ ಮಧ್ಯಾಹ್ನದ ವೇಳೆಗೆ ಅನ್ನ ಸಂತರ್ಪಣೆ ಇದೆ. ಹಾಗೆ ಪುದಿಯ ಕೋಟೆ ಎಂದು ಕರೆಯಲ್ಪಡುವ ಹಳೆ ಕೋಟೆಯಾಗಿದೆ ಇದು. ಮಲಯಾಳದಲ್ಲಿ ಇಲ್ಲಿ ಪುದಿಯ ಕೋಟ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇಲ್ಲಿ ಹೊಸದುರ್ಗ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಕನ್ನಡದವರು ಜಾಸ್ತಿ ಇಲ್ಲಿ ಮಾತಾಡ್ತಾರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದಾಗ ನಮಗೆ ಸ್ವಾಮೀಜಿಯವರ ತಪಸ್ಸು ಮಾಡಿದ ಜಾಗ ಸಿಗ್ತದೆ. ಇದಕ್ಕೆ ಗುರುವನ ಅಂತ ಹೇಳ್ತಾರೆ. ಇದು ಕಾಂಜಂಗಾಡಿನಿಂದ ಕೇವಲ 5 ಕಿಲೋಮೀಟರ್ ಅಷ್ಟೇ ಇದೆ. ಈ ಮಂದಿರವು ಬೆಟ್ಟ ಗುಡ್ಡಗಳ ನಡುವೆ ಇದೆ. ಇದು ಯಾವಾಗಲೂ ನೀರು ಬರ್ತಾ ಇರ್ತದೆ. ಇದು ಸ್ವಾಮೀಜಿಯವರ ಮಂದಿರವಾಗಿರುತ್ತೆ. ಹಾಗೆ ಸ್ವಲ್ಪ ನಾನದೀಗ ಹೋಗ್ತಾ ಇದ್ದೇನೆ. ಇದು ಸ್ವಾಮೀಜಿಯವರ ಪ್ರತಿಷ್ಠಾಪನೆ ಆಗಿದೆ. ಇದು ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರು ತಪಸ್ಸು ಮಾಡಿದ ಗುಹೆ ಆಗಿದೆ. ಇನ್ನೂ ಒಳಗೆ ಹೋಗ್ಬೋದು. ಇಲ್ಲಿಗೆ ನನ್ನ ಈ ವಿಡಿಯೋ ಮಾಡ್ತಿದ್ದೇನೆ. ಈ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.